ಪುಟ್ಟ ಗೌರಿ ಮದುವೆ ಭಾಗ 47. ನೋಡು, ಆಗಲೇ ಟೈಮ್ ಆಗಿದೆ. ನೀನು ತಿಂಡಿ ಅಂತ ತಿನ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ, ನೀನು ಬೇಕಾದರೆ ಅಲ್ಲೇ ತಿನ್ನುವಂತೆ ಬಾ ಅಂತ ಹೇಳಿದವಳೆ ಅವಳ ಕೈಯನ್ನು ಹಿಡಿದುಕೊಂಡು ದರದರನೆ ಎಳೆದುಕೊಂಡು ಹೋಗುತ್ತಾಳೆ ಸೌಪರ್ಣಿಕಾ. ಹೊರಗೆ ಬಂದ ಕಮಲಾಕ್ಷಿಯವರು, ಸೌಪರ್ಣಿಕಾ, ನಿನ್ನ ಅಪ್ಪ ಬರೋ ಅಷ್ಟರಲ್ಲಿ ಗೌರಿನ ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಡು. ಏನಾದರೂ ನೀನು ಗೌರಿನ ಕರ್ಕೊಂಡು ಹೋಗಿರೋ ವಿಚಾರ ನಿನ್ನ ಅಪ್ಪನಿಗೆ ಗೊತ್ತಾದರೆ ಅಷ್ಟೇ, ಕೂಗಿ ಹೇಳಿದರು. ಆಯಿತು ಬಿಡಮ್ಮ, ಹೇಳಿದ್ದನೆ ಎಷ್ಟು ಸಾರಿ ಹೇಳ್ತೀಯ ಅಂದವಳೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು ತನ್ನ ಮನೆ ಕಡೆ ನಡೆದಳು. ಸೌಪರ್ಣಿಕಾ ನಿಲಯ. ಪ್ರಹ್ಲಾದ್ರವರು ಮಗಳ ಮದುವೆಗೆ ಅಂತ ಅಳಿಯ ಏನು ವರದಕ್ಷಿಣೆ ಕೇಳದಿದ್ದರೂ ಮಗಳಿಗೋಸ್ಕರ ಒಂದು ದೊಡ್ಡ ಬಂಗಲೆಯನ್ನು ಗಿಫ್ಟಾಗಿ ಕೊಟ್ಟಿದ್ದರು. ನೋಡಲು ಪ್ರಹ್ಲಾದ್ರವರ ಮನೆಯಷ್ಟು ದೊಡ್ಡದಲ್ಲದೆ ಇದ್ದರೂ ಚಿಕ್ಕದಂತೂ ಖಂಡಿತ ಅಲ್ಲ. ಒಂದು ಮಿನಿ ಅರಮನೆ ರೀತಿ ಸುಂದರವಾಗಿತ್ತು. ಮನೆ ಏನೋ ಸುಂದರವಾಗಿತ್ತು, ಆದರೆ ಕೆಲಸದವರು ಇಲ್ಲದೆ ಆ ಮನೆ ತನ್ನ ಅಚ್ಚುಕಟ್ಟುತನ ಕಳೆದುಕೊಂಡಿತ್ತು. ಸೌಪರ್ಣಿಕಾ ಗಂಡ ಶ್ರೀಮಂತನೇ ಆದರೂ ಸೌಪರ್ಣಿಕಾ ದುಡ್ಡು ಬಿಚ್ಚುವುದರಲ್ಲಿ ಬಹಳ ಜುಗ್ಗುತನ. ತನಗಾಗಿ ತನ್ನವರಿಗಾಗಿ ಎಷ್ಟು ಬೇಕಾದರೂ ಖರ್ಚು ಮಾಡಿಕೊಳ್ಳುತ್ತಿದ್ದಳು. ಅಂದರೆ ಗಂಡ ಮಕ್ಕಳಿಗೆ ಮಾತ್ರ. ಅವಳು ಬೇರೆಯವರಿಗಾಗಿ 1 ರೂಪಾಯಿ ಕೊಟ್ಟವಳೇ ಅಲ್ಲ. ಅವಳ ಜುಗ್ಗುತನ ನೋಡಿ ಯಾರೂ ಅವರ ಮನೆ ಕೆಲಸಕ್ಕೆ ಬರುತ್ತಾ ಇರಲಿಲ್ಲ. ಮನೆ ಒಳಗಡೆ ಬಂದು ನೋಡಿದ ಗೌರಿಗೆ ತಲೆ ತಿರುಗುವಂತೆ ಆಗಿತ್ತು. ಸೋಫಾ ಮೇಲಿದ್ದ ಕವರು ಎಲ್ಲೋ ಹೋಗಿ ಬಿದ್ದಿದ್ದವು. ಟಿವಿ ಸ್ಟ್ಯಾಂಡ್ ಸುತ್ತ ಅಡುಗೆ ಮನೆಯಲ್ಲಿ ಇರಬೇಕಾಗಿದ್ದ ಲೋಟಗಳು ಸ್ಟ್ಯಾಂಡ್ ಮೇಲೆ ಅಲಂಕರಿಸಿದ್ದವು. ಟೀ ಕಾಫಿ ಕುಡಿದಿದ್ದ ಲೋಟಗಳೆಲ್ಲ ಸ್ಟ್ಯಾಂಡ್ ಹತ್ತಿರವೇ ಇದ್ದವು. ಲೋಟಗಳನ್ನು ತೆಗೆದುಕೊಂಡು ಹೋಗಿ ಸಿಂಕಿಗೆ ಹಾಕಬೇಕು ಅನ್ನುವ ಕಾಮನ್ ಸೆನ್ಸ್ ಅಲ್ಲಿ ಯಾರಿಗೂ ಇದ್ದಂತೆ ಕಾಣಲಿಲ್ಲ. ಈ ಹಾಲೆ ಇಷ್ಟೊಂದು ಅಸ್ತವ್ಯಸ್ತವಾಗಿ ಬಿದ್ದಿದೆಯಲ್ಲ, ಇನ್ನು ಅಡುಗೆ ಮನೆ ಯಾವ ರೀತಿಯಲ್ಲಿ ಇರಬಹುದು ಅಂತ ನೆನಪಿಸಿಕೊಂಡ ಗೌರಿಗೆ ಮೈ ಜುಮ್ ಎಂದಿತು. ಮನೆಯನ್ನು ನೋಡುತ್ತಾ ನಿಂತಿದ್ದ ಗೌರಿಯನ್ನು ಕಂಡು ಸೌಪರ್ಣಿಕಾ, ಏ ಹುಡುಗಿ, ಏನು ಹಾಗೆ ನೋಡಿಕೊಂಡು ನಿಂತಿದ್ದೀಯಾ? ಬೇಗ ಹೋಗಿ ನಿನ್ನ ಕೆಲಸ ಶುರು ಹಚ್ಕೋ. ಮೊದಲು ಅಡುಗೆ ಮನೆ ಕ್ಲೀನ್ ಮಾಡಿ ಬಿಡು, ಆಮೇಲೆ ಹಾಲ್ ಪೂರ್ತಿ ಕ್ಲೀನ್ ಮಾಡಿ ರೂಮ್ಗಳಿಗೆ ಹೋಗೋಣ ಎಂದು ಹೇಳಿ ಅವಳನ್ನು ಕಿಚನ್ಗೆ ಕಳುಹಿಸಿದಳು. ಗೌರಿ ಊಹಿಸಿದಕ್ಕಿಂತ ಕೆಟ್ಟದಾಗಿ ಇತ್ತು ಅಡುಗೆ ಮನೆ. ಸಿಂಕ್ ತುಂಬಿದ್ದು ಅಲ್ಲದೆ ಸ್ಲ್ಯಾಬ್ ಮೇಲೂ ಕೂಡ ತೊಳೆಯುವ ಪಾತ್ರೆ ರಾಶಿ ಬಿದ್ದಿದ್ದವು. ಇಷ್ಟೊಂದು ಪಾತ್ರೆ ಇಲ್ಲಿ ತೊಳೆಯೋದಕ್ಕೆ ಆಗೋದಿಲ್ಲ ಅಂದುಕೊಂಡ ಗೌರಿ ಅಲ್ಲಿಯೇ ಇದ್ದ ಒಂದು ದೊಡ್ಡ ಟಬ್ಬನ್ನು ತೆಗೆದುಕೊಂಡು ಎಲ್ಲ ತೊಳೆಯುವ ಪಾತ್ರೆಗಳನ್ನು ಅದಕ್ಕೆ ತುಂಬಿದಳು. ಗ್ಯಾಸ್ ಸ್ಟವ್ ಮೇಲಂತೂ ನೋಡುವಂತೆ ಇರಲಿಲ್ಲ. ಎಲ್ಲ ಜಿಡ್ಡು ಕಟ್ಟಿ ಇರುವೆಗಳು ಸಹ ಓಡಾಡುತ್ತಿದ್ದವು. ಸ್ವಲ್ಪ ಸೋಪಿನ ನೀರು ಮಾಡಿಕೊಂಡು ಮೇಲೆಲ್ಲ ಚಿಮುಕಿಸಿ ತೊಳೆಯುವ ಪಾತ್ರೆಗಳನ್ನೆಲ್ಲ ಮನೆಯಿಂದ ಹೊರಗೆ ಇದ್ದ ನಲ್ಲಿಯ ಹತ್ತಿರ ತೆಗೆದುಕೊಂಡು ಹೋಗಿ ಇಟ್ಟಳು. ಸತತ 2 ಗಂಟೆಗಳ ನಂತರ ಅಡುಗೆ ಮನೆ ಪೂರ್ತಿ ಕ್ಲೀನಾಗಿತ್ತು. ಪಾತ್ರೆಗಳನ್ನೆಲ್ಲ ತೊಳೆದು ಅವುಗಳನ್ನು ಒರೆಸಿ ಎಲ್ಲ ಸ್ಟ್ಯಾಂಡಿಗೆ ಜೋಡಿಸಿದ್ದಳು. ಲಿವಿಂಗ್ ರೂಮಲ್ಲಿ ಇದ್ದ ಸೋಫಾ ಸೆಟ್ ಹಾಕಿದ್ದ ಕವರ್ಗಳನ್ನೆಲ್ಲ ತೆಗೆದು ಒಗೆಯಲು ಹಾಕಿ ಅವುಗಳಿಗೆ ಬೇರೆ ಬಟ್ಟೆಗಳನ್ನು ಹಾಕಿದಳು. ಲಿವಿಂಗ್ ರೂಮ್ ಪೂರ್ತಿ ಕ್ಲೀನ್ ಮಾಡುವಷ್ಟರಲ್ಲಿ ಆಗಲೇ 1 ಗಂಟೆ ತೋರುತ್ತಿತ್ತು. ಬೆಳಿಗ್ಗೆ ತಿಂಡಿ ತಿನ್ನದ ಗೌರಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದರಿಂದ ತುಂಬ ಸುಸ್ತಾಗಿತ್ತು. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಮಾಡೋಣ ಅಂತ ಹೇಳಿ ಸೋಫಾ ಮೇಲೆ ಕುಳಿತಳು. ಮಕ್ಕಳನ್ನು ಏಳಿಸಲು ಅವರ ರೂಮ್ಗೆ ಹೋಗಿದ್ದ ಸೌಪರ್ಣಿಕಾ ಇಬ್ಬರನ್ನು ಎದ್ದೇಳಿಸಿ ಬರುತ್ತಾಳೆ. ಕುಳಿತಿದ್ದ ಗೌರಿಯನ್ನು ಕಂಡು, ನಿನ್ನ ಕೆಲಸ ಇನ್ನೂ ಮುಗಿದಿಲ್ಲ. ನನ್ನ ಮಕ್ಕಳು ಈಗ ತಾನೇ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಅವರಿಬ್ಬರು ರೂಮಿಂದ ಬಂದ ಮೇಲೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡು ಎಂದಳು. ಪಾಪ ಗೌರಿ ತನಗೆ ಆಗುತ್ತಿದ್ದ ಆಯಾಸವನ್ನು ಬಾಯಿ ಬಿಟ್ಟು ಸಹ ಹೇಳಿಕೊಳ್ಳಲು ತುಂಬ ಹೆದರುತ್ತಿದ್ದಳು. ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದ ಇಬ್ಬರು ಮಕ್ಕಳಿಗೆ ತಾಯಿ ಮನೆಯಿಂದ ತಂದಿದ್ದ ತಿಂಡಿಯನ್ನು ಹಾಕಿಕೊಡುತ್ತಾಳೆ. ಹಿಮಾ ತಮ್ಮ ಹೇಮಂತ್, ಮಮ್ಮಿ ನನಗೆ ಇಷ್ಟು ಬೇಗ ತಿಂಡಿ ಬೇಡ, ಐ ವಾಂಟ್ ಪಿಜ್ಜಾ ಎಂದನು. ಹಾಗೆಲ್ಲ ಹೇಳಬಾರ್ದು ಹೇಮಂತ್, ನೀವು ಬೆಳೆಯೋ ಮಕ್ಕಳು, ಈ ವಯಸ್ಸಲ್ಲಿ ಚೆನ್ನಾಗಿ ತಿನ್ನಬೇಕು. ನಿನಗೆ ಪಿಜ್ಜಾ ತಾನೇ ಬೇಕು, ಸಂಜೆ ಹೊರಗಡೆ ಹೋಗೋಣ, ಈಗ ಈ ತಿಂಡಿ ತಿನ್ನು ಎಂದಳು.
ತಾಯಿ ಮಾಡುವ ಅಡುಗೆ ಟೇಸ್ಟ್ ಗೊತ್ತಿದ್ದ ಹೇಮಂತ್ ಮುಖ ಒಂದು ಥರ ಮಾಡಿಕೊಳ್ಳುತ್ತಾ ಒಂದು ಸ್ಪೂನ್ ಪಲಾವ್ ಬಾಯಿಗೆ ಹಾಕುತ್ತಾನೆ. ಪಲಾವ್ ಟೇಸ್ಟ್ಗೆ ಅವನ ಕಣ್ಣು ಅರಳಿತು. ವಾವ್ ಮಮ್ಮಿ, ಪಲಾವ್ ತುಂಬ ಚೆನ್ನಾಗಿದೆ, ಇಟ್ಸ್ ವೆರಿ ಟೇಸ್ಟಿ. ಯಾರು ಮಾಡಿದ್ದು ಎಂದನು. ಈ ತಿಂಡಿ ಮಾಡಿದ್ದು ಅಲ್ಲೇ ಕೆಲಸ ಮಾಡುತ್ತಿದ್ದ ಗೌರಿ ಅಂತ ಹೇಳಿದರೆ ಅವಳನ್ನು ಹೋಗಿ ಅಪ್ರಿಷಿಯೇಟ್ ಮಾಡ್ತಾನೆ ಅನ್ನೋದು ಚೆನ್ನಾಗಿ ತಿಳಿದಿತ್ತು. ಹೇಮಂತ್ ಅವನ ತಂದೆಯ ಹಾಗೆ ಯಾರಲ್ಲೂ ಭೇದ ಭಾವ ಮಾಡುತ್ತಿರಲಿಲ್ಲ. ಆದರೆ ಹಿಮಾ ಹಾಗಲ್ಲ. ಅವಳು ಜರಾ ಸೌಪರ್ಣಿಕ. ಅದೇನೋ ಗಾದೆ ಹೇಳ್ತಾರಲ್ಲ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ. ಹಾಗೆ ಆ ಗಾದೆ ಇವರಿಬ್ಬರಿಗೆ ಚೆನ್ನಾಗಿ ಸೂಟ್ ಆಗುತ್ತಿತ್ತು. ಅದು ಈ ತಿಂಡಿ ಮಾಡಿದ್ದು ನಿನ್ನ ಅಜ್ಜಿ ಕಣೋ. ಬೆಳಗ್ಗೆ ಅವರ ಮನೆ ಕೆಲಸದವಳನ್ನು ಕರ್ಕೊಂಡು ಬರೋದಕ್ಕೆ ಹೋಗಿದ್ದೆ. ಆಗ ನಿನ್ನ ಅಜ್ಜಿನೇ ತಿಂಡಿ ಜಾಸ್ತಿ ಇದೆ, ಬಾಕ್ಸ್ಗೆ ಹಾಕ್ಕೊಂಡು ಹೋಗು ಅಂತ ಹೇಳಿ ಕೊಟ್ಟರು. ನಿನಗೆ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ತಗೊಂಡು ಬಂದೆ. ಇನ್ನೂ ಸ್ವಲ್ಪ ಹಾಕಿಸಿಕೊಂಡು ತಿನ್ನು ಅಂತ ಹೇಳಿ ಬಲವಂತ ಮಾಡಿ ಬಡಿಸಿದಳು. ಗೌರಿ ಪಾಪ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅನ್ನೋದು ಸೌಪರ್ಣಿಕಾಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಅವಳ ಮೇಲಿನ ಮತ್ಸರದಿಂದ ಬಲವಂತ ಮಾಡಿ ಇಬ್ಬರಿಗೂ ಬಡಿಸಿ ತಿಂಡಿ ಖಾಲಿ ಮಾಡಿದ್ದಳು. ಪಲಾವ್ ತುಂಬ ಟೇಸ್ಟಿಯಾಗಿ ಇದ್ದಿದ್ದರಿಂದ ಇಬ್ಬರು ತಾಯಿ ಹಾಕಿದ್ದನ್ನು ಪೂರ್ತಿ ಖಾಲಿ ಮಾಡಿದರು. ಪಾಪ ಗೌರಿ ಹಸಿವು ತಡೆಯಲಾರದೆ ನೀರನ್ನು ಕುಡಿದುಕೊಂಡೇ ಕೆಲಸ ಮಾಡುತ್ತಿದ್ದಳು. ಎಲ್ಲ ಖಾಲಿಯಾದ ನಂತರ, ಸಾರಿ ಗೌರಿ, ನೀನು ಮಾಡಿದ್ದ ಪಲಾವ್ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನೋಡು, ಒಂದು ಚೂರು ಬಿಡದೆ ಎಲ್ಲ ತಿಂದು ಖಾಲಿ ಮಾಡಿಬಿಟ್ರು. ಪಾಪ ನೋಡು, ನೀನು ಮಧ್ಯಾಹ್ನ ಅಡುಗೆ ಆಗೋ ತನಕ ಉಪವಾಸ ಇರೋ ಹಾಗೇ ಆಯಿತು. ಕರುಣೆ ತೋರಿಸುವಳ ಹಾಗೆ ಹೇಳಿದಳು ಸೌಪರ್ಣಿಕ. ಆಗ ಗೌರಿ, ಪರವಾಗಿಲ್ಲ ಮೇಡಮ್, ನಾನು ಮಧ್ಯಾಹ್ನ ಅಡುಗೆ ಆದಮೇಲೆ ಊಟ ಮಾಡ್ತೀನಿ, ಈಗ ನನಗೇನು ಹಸಿವಿಲ್ಲ ಎಂದಳು. ಎಲ್ಲ ಕೆಲಸ ಮುಗಿಯುವ ಹೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅಷ್ಟರಲ್ಲಿ ಆಗಲೇ ಕಮಲಾಕ್ಷಿಯವರು ಮಗಳಿಗೆ 2 ಸಾರಿ ಫೋನ್ ಮಾಡಿದ್ದರು. ಅಯ್ಯೋ ಇರಮ್ಮ, ಎಷ್ಟು ಸಾರಿ ಫೋನ್ ಮಾಡ್ತೀಯಾ? ನಾನೇನೋ ಆ ಹುಡುಗಿನ ತಿನ್ಕೊಂಡು ಬಿಡೋದಿಲ್ಲ. ಅಪ್ಪ ಬರೋ ಅಷ್ಟರಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಕೋಪದಲ್ಲಿ ಹೇಳಿ ಫೋನ್ ಕಟ್ ಮಾಡಿದಳು. ಗೌರಿ, ನೀನು ಅಡುಗೆನ ತುಂಬ ಚೆನ್ನಾಗಿ ಮಾಡ್ತೀಯ. ನಮ್ಮನೆಗೆ ಜಾಸ್ತಿ ಅಡುಗೆ ಏನೂ ಬೇಕಾಗಿಲ್ಲ. ಅನ್ನ, ಸಾಂಬಾರು, ಯಾವುದಾದ್ರೂ ಒಂದು ಸ್ವೀಟ್, ಪಲ್ಯ ಇಷ್ಟು ಮಾಡಿದರೆ ಸಾಕು. ಹಿಮಾಗೆ ನಿನಗೆ ಹೆಲ್ಪ್ ಮಾಡೋದಕ್ಕೆ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಅವಳಿಗೆ ಓದ್ಕೊಳ್ಳೋದು ಜಾಸ್ತಿ ಇದೆ. ನಾನು ಮಾಡೋಣ ಅಂತ ಅಂದರೆ ನನಗೆ ಮನೆ ಕೆಲಸ ಮಾಡಿ ಮೈಕೈಯೆಲ್ಲ ನೋವು. ಅದಕ್ಕೆ ಬೇಜಾರು ಮಾಡ್ಕೊಳ್ದೇನೆ ಒಂಚೂರು ಮಾಡಿಬಿಡ್ತೀಯಾ ಎಂದರು. ಸರಿ ಅಂತ ತಲೆ ಆಡಿಸಿದ ಗೌರಿ ಅಡುಗೆ ಮನೆ ಕಡೆ ನಡೆದಳು. ಅವಳ ಹಿಂದೆಯೇ ಬಂದ ಸೌಪರ್ಣಿಕ ಅಡುಗೆಗೆ ಬೇಕಾದ ತರಕಾರಿ ಎಲ್ಲವನ್ನು ಕೊಟ್ಟು ಸೋಫಾ ಮೇಲೆ ಕಾಲು ಹಾಕಿಕೊಂಡು ಟಿವಿ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ. ಮತ್ತೊಂದು ಕಡೆ ಹಿಮಾ ತನ್ನ ಮೊಬೈಲ್ ತೆಗೆದುಕೊಂಡು ಫ್ರೆಂಡ್ಸ್ಗಳ ಜೊತೆ ಚಾಟಿಂಗ್ ಮಾಡೋದರಲ್ಲಿ ಬ್ಯುಸಿಯಾಗುತ್ತಾಳೆ. 3 ಗಂಟೆ ಅಷ್ಟರಲ್ಲಿ ಅಡುಗೆ ಕೆಲಸ ಮುಗಿದಿತ್ತು. ಹೊರಗಡೆ ಬಂದ ಗೌರಿ, ಮೇಡಮ್, ಅಡುಗೆ ಕೆಲಸ ಎಲ್ಲ ಮುಗಿದಿದೆ ಎಂದಳು. ಸರಿ, ಹಾಗಿದ್ರೆ ಎಲ್ಲನೂ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿಬಿಡು. ಪಾಪ ನನ್ನ ಮಕ್ಕಳು ಬೆಳಿಗ್ಗೆ ಸರಿಯಾಗಿ ತಿಂಡಿನೇ ತಿಂದಿಲ್ಲ. ಅವರು ಊಟ ಮಾಡಿಬಿಡಲಿ. ಅವರಿಗೆ ಸ್ವಲ್ಪ ಬಡಿಸ್ಬಿಡು. ನಾನೇ ಬಡಿಸೋಣ ಅಂತ ಅಂದ್ಕೊಂಡೆ, ಹಾಳಾದ ಬೆನ್ನು ನೋವು, ಬಗ್ಗಿ ಬಡಿಸೋಕ್ಕೆ ಆಗೋದಿಲ್ಲ ಎಂದಳು. ಮಕ್ಕಳು ಹ್ಯಾಂಡ್ ವಾಶ್ ಮಾಡಿ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಳ್ಳುತ್ತಿದ್ದಂತೆ ಸೌಪರ್ಣಿಕ ಕೂಡ ಹ್ಯಾಂಡ್ ವಾಶ್ ಮಾಡಿ ಕುಳಿತುಕೊಂಡಳು. ಅದು ಬರೋ ಅರ್ಜೆಂಟಲ್ಲಿ ಸರಿಯಾಗಿ ತಿಂಡಿ ತಿಂದಿಲ್ಲ, ಆಗಲೇ ಹೊಟ್ಟೆ ಹಸಿತಾ ಇದೆ. ನನ್ನದು ಒಂದು ಸಾರಿ ಏನು ಅಂತ ನಾನು ಇವ್ರ ಜೊತೆ ಕೂತ್ಕೋತಾ ಇದ್ದೀನಿ. ನನಗೂ ಬಡಿಸಿಬಿಡು. ಆಮೇಲೆ ನಿನಗೆ ಎಲ್ಲ ಪಾತ್ರೆಗಳನ್ನು ತೊಳೆದಿಡುವುದಕ್ಕೆ ಈಸಿಯಾಗುತ್ತೆ ಎಂದಳು. ಸರಿ ಅಂತ ತಲೆ ಆಡಿಸಿದ ಗೌರಿ ಎಲ್ಲರಿಗೂ ಊಟ ಬಡಿಸಿದಳು. 3 ಜನರ ಊಟ ಮುಗಿದಿತ್ತು. ಊಟ ತುಂಬ ಚೆನ್ನಾಗಿ ಇದ್ದರೂ ತಾಯಿ ಮಗಳು ಏನೂ ಹೇಳಲಿಲ್ಲ. ಆದರೆ ಹೇಮಂತ್ ಮಾತ್ರ ಗೌರಿಯನ್ನು ಹೊಗಳುತ್ತಾ ಊಟ ಮುಗಿಸಿದ್ದ.
ಎಲ್ಲರ ಊಟ ಮುಗಿದಿತ್ತು. ಬಿಸ್ನೆಸ್ ಮೇಲೆ ಬೇರೆ ರಾಜ್ಯಕ್ಕೆ ಹೋಗಿದ್ದ ಸೌಪರ್ಣಿಕ ಗಂಡ ಸಂತೋಷ್ ಮನೆಗೆ ಬರುತ್ತಾರೆ. ಮನೆಯ ರೀತಿ ಬದಲಾಗಿದ್ದನ್ನು ಕಂಡು ಆಶ್ಚರ್ಯಪಡುತ್ತಾ ನೋಡುತ್ತಾ ನಿಲ್ಲುತ್ತಾರೆ. ಗಂಡನ ಕಾರಿನ ಸೌಂಡ್ ಕೇಳಿ ರೂಮಿಂದ ಹೊರಗೆ ಬರುತ್ತಾಳೆ ಸೌಪರ್ಣಿಕ. ಗಂಡ ಹಾಗೆ ಎಲ್ಲವನ್ನು ನೋಡುತ್ತಾ ನಿಂತಿರುವುದನ್ನು ಕಂಡು, ರೀ, ಏನು ಹಾಗೆ ನಿಂತುಬಿಟ್ರಿ ಎಂದಳು. ಸೌಪರ್ಣಿಕ, ಇದು ನಮ್ಮನೆನಾ ಎಂದು ಆಶ್ಚರ್ಯದಿಂದ ಕೇಳುತ್ತಾರೆ. ಯಾಕ್ರಿ ನಿಮಗೆ ಇಂಥ ಅನುಮಾನ ಎನ್ನಲು, ಯಾಕಂದರೆ ನಮ್ಮ ಮನೆ ಇಷ್ಟು ನೀಟಾಗಿ ಯಾವತ್ತೂ ಇದ್ದಿದ್ದನ್ನು ನಾನು ನೋಡೇ ಇಲ್ಲ, ಅದಕ್ಕೆ ಕೇಳಿದೆ. ಪರವಾಗಿಲ್ಲ, ನಾನು ಹೊರಗೆ ಹೋದ್ಮೇಲೆ ಮನೇನ ತುಂಬ ಅಚ್ಚುಕಟ್ಟಾಗಿ ಇಟ್ಟಿದ್ದೀಯಾ ಎಂದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವರ ಮಗ ಹೇಮಂತ್, ಡ್ಯಾಡಿ, ಮನೇನ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದು ಮಮ್ಮಿ ಅಲ್ಲ, ಅಜ್ಜಿ ಮನೆಯಿಂದ ಯಾರೋ ಅಕ್ಕನ್ನ ಕರ್ಕೊಂಡು ಬಂದಿದ್ದಾರೆ. ಆ ಅಕ್ಕನೇ ಇಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡಿದ್ದು. ನನ್ನ ರೂಮ್ ಕೂಡ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಗೊತ್ತಾ ಎನ್ನುತ್ತಾನೆ. ಅದೇ ಅಂದುಕೊಂಡೆ, ಇಷ್ಟು ಒಳ್ಳೆ ಬುದ್ಧಿ ನಿನ್ನ ಅಮ್ಮನಿಗೆ ಎಲ್ಲಿಂದ ಬರಬೇಕು ಅಂತ. ಹೇಗೋ ಅಪರೂಪಕ್ಕೆ ನಮ್ಮ ಮನೆ ನೋಡುವಂತೆ ಆಗಿದೆ ಎಂದರು. ಕೋಪಗೊಂಡ ಸೌಪರ್ಣಿಕ, ನಿಮ್ಮ ಮಾತು ಸಾಕು, ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟ ಮಾಡೋರಂತೆ ಎಂದಳು. ಅವಳು ಊಟ ಎನ್ನುತ್ತಿದ್ದಂತೆ ಸಂತೋಷ್ಗೆ ಭಯ ಶುರುವಾಗಿತ್ತು. ಬೆಳಿಗ್ಗೆಯಿಂದ ಏನು ತಿನ್ನದ ಗೌರಿ, ಅವಳ ಮೇಲೆ ಸ್ವಲ್ಪವೂ ಕೂಡ ಕರುಣೆ ತೋರಿಸದ ಸೌಪರ್ಣಿಕ ಮನೆ ಕೆಲಸ ಪೂರ್ತಿ ಮುಗಿಸುವ ಅಷ್ಟರಲ್ಲಿ ಗೌರಿ ಕತೆ ಏನಾಗಬಹುದು? ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕಥೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ.